ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ಎವರೇಜ್ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆಲ್ರೆಡಿ 3 to 4 ಟೈಪ್ಸ್ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇದರಲ್ಲೂ ಕೂಡ ನಾನು 3-4 ಟೈಪ್ಸ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ, ಪ್ರತಿಯೊಂದು ಟೈಪ್ಸ್ಗೆ ಒಂದೊಂದು ಕ್ವಶನ್ಸ್ಗಳನ್ನ. ಸೊ ಎಲ್ರಿಗೂ ಶೇರ್ ಮಾಡಿ. ಮ್ಯಾಥ್ಸ್ ವಿಡಿಯೋಸ್ ಅಂತ ಪ್ಲೇ ಲಿಸ್ಟ್ ಇರುತ್ತೆ, ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ಗಳು ಸಿಗ್ತಾವ. ಒನ್ ಟೈಮ್ ಸಿಗ್ಲಿಲ್ಲ ಅಂತಂದು ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಹಾಕಿರ್ತೀನಿ. ಆ ಟೆಲಿಗ್ರಾಮ್ ಜಾಯಿನ್ ಆಗ್ರಿ. ಎಲ್ಲಾ ವಿಡಿಯೋಸ್ಗಳು, ಮ್ಯಾಥ್ಸ್ ವಿಡಿಯೋಸ್ಗಳು ನಿಮಗೆ ಲಿಸ್ಟ್ಗಳು ಸಿಗ್ತಾವ. ಸೊ ಸೀರಿಯಲ್ ಆಗಿ ನೀವು ನೋಡ್ತಾ ಪ್ರಾಕ್ಟೀಸ್ ಮಾಡ್ರಿ. ಸೊ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡ್ಕೊಳ್ರಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಅಷ್ಟೇ. ಸೊ ಇಲ್ಲಿ ನಾನು ಟೈಪ್ ಹೇಳ್ತೀನಿ, ಆ ಟೈಪ್ ನ ನೋಡೋದು, ಆಮೇಲೆ ಸಾಲ್ವ್ ಮಾಡೋದು, ಆ ತರ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಿ. ನೋಡ್ರಿ, ನಾವು ಎವರೇಜ್ಗೆ ಒಂದು ಫಾರ್ಮುಲಾ, ಒಂದೇ ಒಂದು ಫಾರ್ಮುಲಾ ಐತಿ ಎವರೇಜ್ಗೆ. ಆ ಫಾರ್ಮುಲಾ ಏನಂತಂದು ಹೇಳಿದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಂದು ಹೇಳ್ತೀವಿ. ನಂಬರ್ ಆಫ್ ಅಬ್ಸರ್ವೇಷನ್ಸ್, ಸಾರಿ, ಟೋಟಲ್ ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಅಂತಂದ್ ಹೇಳ್ತೀವಿ ಅಂದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಏಜ್ ಅಂತ ತಗೊಳ್ರಿ. 10 ಜನರದ್ದು ಏಜ್ ಅಂತ ತಗೊಳ್ಬೇಕು. ನಾವೇನ್ ಮಾಡ್ಬೇಕು? ಸಮ್ ಆಫ್ ಏಜ್, ಎಲ್ಲಾ ಏಜ್ ಗಳದ್ದು ಸಮ್ ಮಾಡ್ಕೊಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಎಷ್ಟು ಜನರು ತಗೊಂಡ್ರೆ? 10 ಜನರು ತಗೊಂಡೆ. ಸೊ ಇದು ನಮ್ದು ಒಂದು ಫಾರ್ಮುಲಾ ಆಗುತ್ತೆ. ಸೇಮ್ ಅದೇ ರೀತಿಯಾಗಿ ಮಾರ್ಕ್ಸ್ ಗಳನ್ನ ತಗೋಬೇಕು. ಟೋಟಲ್ ಆಗಿ 6 ಮಾರ್ಕ್ಸ್ ಗಳು, 6 ಎಕ್ಸಾಮ್ ಗಳ ಮಾರ್ಕ್ಸ್ ಗಳು ಎಷ್ಟಾಗಿದಾವ ಅಂತಂದ್ ಹೇಳಿದ್ರೆ ಎಷ್ಟೋ ಇದಾವ. ಅದ್ರ ಸರಾಸರಿ ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಸಮ್ ಆಫ್ ಮಾರ್ಕ್ಸ್, ಎಲ್ಲಾ ಮಾರ್ಕ್ಸ್ ಗಳನ್ನ ಕೂಡಿಸ್ಬೇಕು, ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಂದ್ ಹೇಳಿದ್ರೆ ಎಷ್ಟು ಎಕ್ಸಾಮ್ಸ್ ಗಳು ತಗೊಂತಾ ಇದೀವಿ. ಟೋಟಲ್ ಆಗಿ 6 ಎಕ್ಸಾಮ್ಸ್ ಗಳನ್ನ ತಗೊಳ್ತಾ ಇದೀವಿ. ಸೊ ಈ ರೀತಿಯಾಗಿ ನಾವು ಆ ಫಾರ್ಮುಲಾವನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ರಿ, ನೆಕ್ಸ್ಟ್ ಟೈಪ್, 3 ಸತತ ಸಮ ಸಂಖ್ಯೆಗಳ ಸರಾಸರಿ 34 ಆಗಿದ್ರೆ ಅವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿರಿ ಅಂತಂದ್ ಹೇಳಿದಾರೆ. ಈ ತರ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ನೋಡ್ರಿ, ಯಾವ ತರ ಮಾಡ್ಕೋಬೇಕೀಗ? 3 ಸತತ ಸಂಖ್ಯೆಗಳು ಅಂತಂದ್ ಹೇಳಿದ್ರೆ ನಾವ್ ಯಾವ ತರ, ನಾನು ಫಸ್ಟ್ ಗೆ ಹೇಳಿದೀನಿ ನೋಡ್ರಿ, ಎಕ್ಸ್, x+4 ಅಥವಾ x+2, ಅದಾದ ನಂತರ x+4. ಇವು 3 ಸತತ ಸಮ ಸಂಖ್ಯೆಗಳು. ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತಂದು ಅವ್ರು ಕೊಟ್ಟಿಲ್ಲ, ಜಸ್ಟ್ ಹೇಳಿದಾರೆ 3 ಸತತ ಸಮ ಸಂಖ್ಯೆಗಳು, x+2 x+4. ಇವುಗಳದ್ದು ಸರಾಸರಿ ಎಷ್ಟಾಗೈತೆ ಅಂದ್ರೆ 34 ಆಗೈತೆ. ಸೊ ಅಂದ್ರ 3 ಸತತ ಸಮ ಸಂಖ್ಯೆಗಳನ್ನ ನಾವು ಅವುಗಳನ್ನ ಕೂಡಿಸ್ಬೇಕು, ಅವುಗಳ ಮೊತ್ತ ಇದು. ಡಿವೈಡೆಡ್ ಬೈ ಎಷ್ಟದಾವು ಸಂಖ್ಯೆಗಳು? 1 2 3 ಇದಾವ. ಟೋಟಲ್ ನಂಬರ್ ಎಷ್ಟಿದಾವ? 3 ಇದಾವ. ಎಲ್ಲ ಕೂಡಿಸ್ರಿ. ಎಕ್ಸ್ ಗಳನ್ನ, ಎಕ್ಸ್ 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 ಎಷ್ಟಾಯ್ತು? 3x ಆಯ್ತು. ಪ್ಲಸ್ 2 + 4 6 ಆಯ್ತು. ಡಿವೈಡೆಡ್ ಬೈ 3, ಇದು 34 ಆಯ್ತು. ಸೊ 3 ಆ ಕಡೆ ಕಳಿಸ್ರಿ. 3x + 6, 34 ಇಂಟು 3, 34 ಇಂಟು 3 ಎಷ್ಟಾಗತ್ತೆ? ಡೈರೆಕ್ಟ್ ಆಗಿ ಬರೆದ್ ಬಿಡ್ತೀನಿ ನೋಡ್ರಿ. 3 4 12, 3 3 9, 10, 102 ಆಯ್ತು. 3x + 6 102 ಆಯ್ತು. ಆಮೇಲೆ ನಾವು ಇವಾಗ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಬೇಕು. 102 ನೀವು +6 ನ ಆ ಕಡೆ ಕಳೆದ್ರೆ ಮೈನಸ್ ಆಗತ್ತೆ. -6 ಮಾಡ್ರಿ, 96 ಆಯ್ತು. ಅದಾದ ನಂತರ ನನಗೀಗ ಎಕ್ಸ್ ವ್ಯಾಲ್ಯೂ ಬೇಕಲ್ಲ, 96. ಇಲ್ಲಿ 3x ಆಯ್ತು. ಎಕ್ಸ್ ವ್ಯಾಲ್ಯೂ ಬೇಕಂತಂದ್ ಹೇಳಿದ್ರೆ 96 ಡಿವೈಡೆಡ್ ಬೈ 3 ಆಗತ್ತೆ. ಎಷ್ಟಾಗುತ್ತೆ? 3 3 9, 3 2 6. ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಅಂದ್ರೆ 32 ಆಗತ್ತೆ. ಎಕ್ಸ್ ವ್ಯಾಲ್ಯೂ 32 ಆಯ್ತು. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ದೊಡ್ಡ ಸಂಖ್ಯೆ x+4 ಆಗತ್ತೆ. ದೊಡ್ಡ ಸಂಖ್ಯೆ ಯಾವುದು? x+4. ಎಕ್ಸ್ ವ್ಯಾಲ್ಯೂ 32 ಆಯ್ತು. x+2 ವ್ಯಾಲ್ಯೂ ಎಷ್ಟಾಗತ್ತೆ? 32 + 2 ಅಂತಂದ್ ಹೇಳಿದ್ರೆ 34 ಆಯ್ತು. x+4 ಅಂತಂದ್ ಹೇಳಿದ್ರೆ 38 ಆಯ್ತು. ಕ್ಲಿಯರ್ ಎಲ್ರಿಗೂ? 38 ಆಗಂಗಿಲ್ಲ, ಇದು 32 + 4 36 ಆಯ್ತು. ಅಂದ್ರೆ ದೊಡ್ಡ ಸಂಖ್ಯೆ ಯಾವುದು? x+4 ಆಗತ್ತೆ. ನಮ್ದು ಆನ್ಸರ್ 36 ಬರುತ್ತೆ. ಸೇಮ್ ಅದೇ ರೀತಿಯಾಗಿ ಮತ್ ಕ್ವಶನ್ಸ್ ಗಳನ್ನ ಕೇಳ್ತಾನೆ ನೋಡ್ರಿ. ಈ ಟೈಪ್ಸ್ ಗಳನ್ನ ಕೇಳ್ತಾನೆ. 25 ಸಂಖ್ಯೆಗಳ ಸರಾಸರಿ, 25 ಸಂಖ್ಯೆಗಳ ಸರಾಸರಿ ಎಷ್ಟಾಗೈತಿ? 36 ಆಗೈತೆ. ನಾವು ಇದನ್ನ ಫಾರ್ಮುಲಾ ಪ್ರಕಾರ ಬರ್ಕೊಂಡ್ರೆ ಹೆಂಗ್ ಬರ್ಕೊಂತೀವಿ? ಸಮ್, ಟೋಟಲ್ ಸಮ್, 25 ಸಂಖ್ಯೆಗಳ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸಂಖ್ಯೆಗಳು ಎಷ್ಟಿದಾವು? 35 ಇದಾವು. ಈಕ್ವಲ್ ಟು ಎವರೇಜ್ ಎಷ್ಟಾಗೈತಿ? 36 ಆಗೈತೆ. ಇದನ್ನ ನಾವು ಬರ್ಕೊಂಡ್ವಿ. ನಮ್ಗೆ ಎಲ್ಲೋ ಒಂದ್ ಕಡೆ ಯೂಸ್ ಆಗತ್ತೆ. ಸಮ್ ಈಕ್ವಲ್ ಟು ಅಂತಂದ್ ಬರ್ಕೊಡ್ರಿ. 36 × 25 ಎಷ್ಟಾಗತ್ತೆ ನೋಡ್ರಿ? 36 × 25. ಇಲ್ಲೇ ಬರ್ಕೊಂಡ್ಬಿಡೋಣ ಇವಾಗ್ಲೇ. ಸೊ 5 6 5ರಿಂದ ಗುಣಿಸ್ರಿ. 5 6 30, 5 3 15 ಪ್ಲಸ್ 3 18. ನೆಕ್ಸ್ಟ್ 2ರಿಂದ ಕೂಡಿಸ್ರಿ. 2 6 12, 2 3 6 7. ಟೋಟಲ್ ಆಗಿ ಎಷ್ಟಾತಪ್ಪ ಅಂತಂದ್ ಹೇಳಿದ್ರೆ 8 2 10, 900 ಆಯ್ತು. ಟೋಟಲ್ ಆಗಿ ಎಷ್ಟಾಯ್ತು? 900 ನಮ್ದು ಸಮ್ ಬಂತು. ಇದನ್ನ ನಾವು ಕಂಡಿಡ್ಕೊಂಡ್ವಿ. ಇದ್ರಲ್ಲಿ ಏನ್ ಕೊಟ್ಟಿದಾನ? ಮೊದಲ 13 ಸಂಖ್ಯೆಗಳು, ಇದು ಮಿಸ್ ಆಗೈತೆ. ಮೊದಲ 13 ಸಂಖ್ಯೆಗಳ ಸರಾಸರಿ 32. ಫಸ್ಟ್ ಇಂದ ಏನಪ್ಪಾ ಅಂತ ಟೋಟಲ್ ಆಗಿ 25 ಇದಾವ. ಸೊ ಇದರಲ್ಲಿ ಮೊದಲ 13 ಸಂಖ್ಯೆಗಳ ಸರಾಸರಿ ಎಷ್ಟೈತಿ? 32 ಐತೆ. 13 ಸಂಖ್ಯೆಗಳ ಸರಾಸರಿ ಎಷ್ಟೈತಿ?
32 ಐತೆ. ಅದಾದ ನಂತರ ಕೊನೆಯ 13 ಸಂಖ್ಯೆಗಳ ಸರಾಸರಿ 39. ಕೊನೆಯ ಸರಾಸರಿ ಸಂಖ್ಯೆಗಳೆಷ್ಟು? 39 ಅಂತಂದೈತೆ. ಇವಾಗ ಸೇಮ್ ಇದಕ್ಕೂ ಫಾರ್ಮುಲಾ ಬರ್ಕೊಳ್ರಿ, ಏನಾಗತ್ತ ನೋಡ್ರಿ. ಹಂಗಾದ್ರ 13ನೇ ಸಂಖ್ಯೆಯನ್ನ ಕಂಡಿಡಿರಿ ಅಂತಂದ್ ಹೇಳಿದಾರ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗ. ಈಗ ನೋಡ್ರಿ, 1ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಸಂಖ್ಯೆಗಳಿದಾವ. 12, 13, 14. ನೆಕ್ಸ್ಟ್ ಹಂಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿವರೆಗೂ 25 ತಕ. ಮೊದಲ 13 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಿದಾನ? 32 ಕೊಟ್ಟಿದಾನ. ನೆಕ್ಸ್ಟ್ 13 ಸಂಖ್ಯೆಗಳ ಸರಾಸರಿ ಎಷ್ಟು ಕೊಟ್ಟಿದಾನ? 39 ಕೊಟ್ಟಿದಾನ. ಇಲ್ಲಿ ಎರಡೂ ಕಡೆ ಏನಂತಂದ್ ಹೇಳಿದ್ರೆ 13ನೇ ಸಂಖ್ಯೆಯನ್ನ ತಗೊಂಡಿದಾರ. ಈ ಎರಡೂ ಸಂಖ್ಯೆಗಳದ್ದು ಮೊತ್ತವನ್ನ ನಾವು ಕೂಡಿಸ್ಬಿಟ್ಟು ಟೋಟಲ್ ದ್ರಲ್ಲಿ ಕಳೆದ್ವಿ ಅಂತಂದ್ ಹೇಳಿದ್ರೆ 13ನೇ ಸಂಖ್ಯೆ ನಮಗ್ ಬಂದ್ಬಿಡತ್ತ. ಇವಾಗ ಅದನ್ನೇ ನಾವು ಮಾಡೋಣ. ಸೊ ಇವಾಗ ಫಸ್ಟ್ ಒನ್ ನೋಡ್ರಿ, ಮೊದಲ 13 ಸಂಖ್ಯೆಗಳ ಸರಾಸರಿ 32 ಐತಲ್ಲ, ಇದೇ ತರ ಸಮ್ ಎಷ್ಟಾಗತ್ತ? ಮೊದಲ 13 ಸಂಖ್ಯೆಗಳ ಸಮ್ ಎಷ್ಟಾಗತ್ತ ನೋಡ್ರಿ. ಟೋಟಲ್ ಆಗಿ ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಸರಾಸರಿ 32 ಆಗತ್ತ, ಕೆಳಗಡೆ ಎಷ್ಟು ಬರುತ್ತ? 13 ಬರುತ್ತ. 13 ಸಂಖ್ಯೆಗಳ ಸಮ್ ಎಷ್ಟಾಗತ್ತ ಅಂತಂದ ಹೇಳಿದ್ರೆ 32 ಇಂಟು 13. 32 ಇಂಟು 13 ಎಷ್ಟಾಗತ್ತ ನೋಡ್ರಿ? 13 2 26, 13 3 39, 2 41, 416 ಆಯ್ತು. ಸೇಮ್ ಅದೇ ತರ ನೆಕ್ಸ್ಟ್ 13 ಸಂಖ್ಯೆಗಳದ್ದು ಕೇಳಿದಾನಲ್ಲ, ನೆಕ್ಸ್ಟ್ 13 ಸಂಖ್ಯೆಗಳದ್ದು ಇಲ್ಲೇ ಬರ್ಕೋತೀನಿ ನೋಡ್ರಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ 13 ಸಂಖ್ಯೆಗಳದ್ದು 39 ಇಂಟು 13 ಆಗತ್ತ. 39 ಇಂಟು 13. ಸೊ ಅದನ್ನ ಕೂಡಿಸ್ಕೊಳ್ರಿ ಎಷ್ಟಾಗತ್ತೆ ನೋಡ್ರಿ, ಇಂಟು ಮಾಡ್ರಿ. 13 ಇಂಟು 39 ಅಂತಂದ ಹೇಳಿದ್ರೆ 3ರಿಂದ ಮಾಡ್ರಿ. 3 9 27, 3 3 9, 2 11 ಪ್ಲಸ್ 39, 7 10, ಆಮೇಲೆ 5 507 ಆಗತ್ತ. ಟೋಟಲ್ ಆಗಿ ಎಷ್ಟಾಗತ್ತ? 507 ಆಗತ್ತ. ಎರಡು ಕೂಡಿಸ್ರಿ, ಎರಡು ಸಂಖ್ಯೆಗಳ 13 13 ಕೂಡಿಸ್ರಿ ಎಷ್ಟಾಗತ್ತೆ? 7 6 13, 2 923 ಆಯ್ತು. ಎಷ್ಟಾಯ್ತು? 923 ಆಗತ್ತ. ಸೊ ಇದು ಟೋಟಲ್ ಎರಡುದ್ರದ್ದು ನಾವು ಕಂಡಿಡ್ಕೊಂಡ್ವಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ತಗೊಳ್ಳೋಣ. ಸೊ ಇದ್ರದ್ದು ಟೋಟಲ್ ಆಗಿ ಎಲ್ಲ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ 923 ಆಯ್ತು. ಬಟ್ ಆದ್ರೆ ಟೋಟಲ್ ಆಗಿ 25, ಇಲ್ಲಿ ಟೋಟಲ್ ಆಗಿ ಎಷ್ಟು ಸಂಖ್ಯೆಗಳದ್ ಮಾಡಿದ್ವಿ ನಾವು? 13 ಪ್ಲಸ್ 13 ಅಂತಂದ್ ಹೇಳಿದ್ರೆ 26 ಸಂಖ್ಯೆದ್ ಮಾಡಿದ್ವಿ. ನಮಗ್ ಟೋಟಲ್ ಆಗಿ ಎಷ್ಟೈತಿ? 25 ಸಂಖ್ಯೆದ್ ನಮಗ್ ಗೊತ್ತೈತಿ, ಅದು 900 ಆಗೈತೆ. ಸೊ ಒಂದ್ ಎಕ್ಸ್ಟ್ರಾ 13 ಆಗೈತಲ್ಲ, ಒಂದ್ರೊಳಗೆ ಯಾವ್ದೋ ಒಂದ್ ಎಕ್ಸ್ಟ್ರಾ 13 ಆಗೈತಲ್ಲ, ಸೊ ಅದನ್ನ ನಾವು ಮೈನಸ್ ಮಾಡ್ಕೊಂಡಿವಿ ಅಂತಂದ್ ಹೇಳಿದ್ರೆ 23 ಅಂತಂದ್ ಹೇಳಿ ಬರುತ್ತೆ. ಆ ಸಂಖ್ಯೆ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 13ನೇ ಸಂಖ್ಯೆ 23 ಆಗತ್ತ. ಇಷ್ಟೇ. ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಮೊದಲ 13 ಸಂಖ್ಯೆಗಳು, ಆಮೇಲೆ ನೆಕ್ಸ್ಟ್ 13 ಸಂಖ್ಯೆಗಳು ಅಂತಂದೈತೆ. 13ನೇ ಸಂಖ್ಯೆ ಇಲ್ಲೂ ಆಡ್ ಆಗೈತಿ, ಇಲ್ಲೂ ಆಡ್ ಆಗೈತಿ. ಸೊ ನಮ್ದು ಟೋಟಲ್ ಆಗಿ 25 ಸಂಖ್ಯೆದ್ ಬೇರೆ ಐತೆ. ಕರೆಕ್ಟಾ? ಈ 13 ಸಂಖ್ಯೆ ಈ 13 ಸಂಖ್ಯೆ ತಗೊಂಡ್ವಿ ಅಂತಂದ್ ಹೇಳಿದ್ರೆ 923 ಆಯ್ತು. ಬಟ್ ಆದ್ರೆ ಇಲ್ಲಿ 13ನೇ ಸಂಖ್ಯೆ 2 ಸಾರಿ ಬಂದೈತೆ. ಸೊ ಇದ್ರೊಳಗೆ ಎಷ್ಟು ಸಾರಿ ಬಂದೈತೆ? ಒಂದ್ ಸಾರಿ ಬಂದ್ಬಿಟ್ಟು 25 ಸಂಖ್ಯೆದಾಗೈತೆ. ಸೊ ಅವಾಗ ನಾವು ಮೈನಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ 13ನೇ ಸಂಖ್ಯೆ ಎಕ್ಸ್ಟ್ರಾ ಏನಾಗೈತಲ್ಲ ಅದು ಗೊತ್ತಾಗ್ಬಿಡುತ್ತೆ, ಅದೇ 13ನೇ ಸಂಖ್ಯೆ ಆಗತ್ತೆ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಈಸಿ ಐತೆ. ಸೊ ಎಕ್ಸ್ಪ್ಲನೇಷನ್ ಹೇಳುವಾಗ ಜಾಸ್ತಿ ಆಗೈತೆ ಅಷ್ಟೇ. ನೋಡ್ರಿ, ನೆಕ್ಸ್ಟ್ ಏನೈತಿ? 6 ವಿಷಯಗಳಲ್ಲಿ ಸೋಹನ್ ಗಳಿಸಿದ ಅಂಕ ಸರಾಸರಿ. 6 ವಿಷಯ ಇದಾವ. ಸೊ ಇದರಲ್ಲಿ ಸೋಹನ್ ಎಷ್ಟು ಗಳಿಸಿದಾನ? ಸರಾಸರಿ ಅಂಕ 74 ಆಗೈತೆ. ಸರಾಸರಿ ಎಷ್ಟಾಗೈತಿ? 74 ಆಗೈತೆ. ನೋಡ್ರಿ, ಟೋಟಲ್ ಅಂಕಗಳು ಡಿವೈಡೆಡ್ ಬೈ ಎಷ್ಟು ವಿಷಯಗಳು? 6 ವಿಷಯಗಳು. ಸರಾಸರಿ ಎಷ್ಟು? 74. ಇದನ್ನ ಬರ್ಕೊಳಕ್ ಬರ್ಬೇಕಷ್ಟ. ಫಸ್ಟ್ ಸ್ಟೆಪ್ ಅದನ್ನ ಬರ್ಕೋಬೇಕು, ಸರಾಸರಿ ಕೊಟ್ಟಿದ್ದ ಅಂದ್ರೆ. ಅದರಲ್ಲಿ ವಿಜ್ಞಾನವನ್ನ ಹೊರತುಪಡಿಸಿ 5 ವಿಷಯಗಳಲ್ಲಿ ಅವನ ಸರಾಸರಿ. ವಿಜ್ಞಾನವನ್ನ ಹೊರತುಪಡಿಸಿ 5 ವಿಷಯಗಳಲ್ಲಿ ಅವನ ಸರಾಸರಿ ಎಷ್ಟಾಗೈತಿ? 70 ಆಗೈತೆ. 5 ವಿಷಯಗಳಲ್ಲಿ ಎಷ್ಟಪ್ಪ ಅಂತಂದ ಹೇಳಿದ್ರೆ ಅವನ ಸರಾಸರಿ ಎಷ್ಟಾಗೈತಿ? 70 ಆಗೈತೆ. ಸೊ ಇದನ್ನ ನಾವು ಯಾವ ತರ ಬರ್ಕೊಂತೀವಿ? ಸೊ ಟೋಟಲ್ ಅಂಕ ಡಿವೈಡೆಡ್ ಬೈ 5 ವಿಷಯ ಎಷ್ಟಾಗೈತಿ? 70 ಆಗೈತೆ. ಸೊ ಹಂಗಾದ್ರೆ ವಿಜ್ಞಾನದಲ್ಲಿ ಅವನ ಅಂಕಗಳನ್ನ ಎಷ್ಟು ಗಳಿಸಿದಾನ ಅಂತಂದೇಳಿ. ಸೊ ವಿಜ್ಞಾನದಲ್ಲಿ ಅವನ ಅಂಕಗಳನ್ನ ಎಷ್ಟು ಗಳಿಸಿದಾನ? ಇದು ಟೋಟಲ್ ಅಂಕಗಳು ಎಷ್ಟದಾವ್ ನೋಡ್ರಿ. ಟೋಟಲ್ ಅಂಕಗಳು ಎಷ್ಟು ಬಂದ್ವು? ಸೊ 74 ಇಂಟು 6 ಮಾಡ್ಬಿಡ್ರಿ, ಎಷ್ಟು ಬರುತ್ತ? 6 4 24, 6 7 42, 44. ಟೋಟಲ್ ಅಂಕಗಳು ಎಷ್ಟು ಬರುತ್ತೆ ನೋಡ್ರಿ. ಸೊ 6 4 444 ಬಂತು. ಅದೇ ತರ ಇಲ್ಲಿ 5 ವಿಷಯಗಳು ವಿಜ್ಞಾನವನ್ನು ಹೊರತುಪಡಿಸಿ ಐತಲ್ಲ, 5 ವಿಷಯಗಳದ್ದು ಎಷ್ಟು ಬರುತ್ತ? 350 ಬರುತ್ತೆ. 350 ಬರುತ್ತೆ. ಮೈನಸ್ ಮಾಡ್ಬಿಡ್ರಿ. ಸೊ ಅವಾಗ ಇದ್ರಲ್ಲಿ ಟೋಟಲ್ ಅಂಕದಲ್ಲಿ 350 ವಿಜ್ಞಾನವನ್ನ ಹೊರತುಪಡಿಸೈತಿ, ಇಲ್ಲಿ ವಿಜ್ಞಾನವನ್ನ ಸೇರ್ಸೈತೆ. ಈಗ ಮೈನಸ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಗೊತ್ತಾಗ್ಬಿಡತ್ತಲ್ಲ ವಿಜ್ಞಾನಕ್ಕೆ ಎಷ್ಟು ಬಂದಿದಾವ ಅಂತಂದೇಳಿ. ನೋಡ್ರಿ, 4 ಬಂತು ಮೈನಸ್ ಮಾಡಿದಾಗ. ಇವಾಗ 4ರಾಗ 5 ಹೋಗಂಗಿಲ್ಲ, 14ರಾಗ 5 ಹೋದ್ರ 9.
94 ಮಾರ್ಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ವಿಜ್ಞಾನಕ್ಕೆ ಬಂದಿರುವಂತಹ ವಿಷಯಗಳಾಗ್ತಾವ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಕೇಳಿದ ನೋಡ್ರಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಈ ಟೈಪ್ಸ್. 30 ಹುಡುಗರ ಗುಂಪಿನ ಸರಾಸರಿ ವಯಸ್ಸು 16. 30 ಹುಡುಗರ ಗುಂಪು ಐತೆ, ಅದ್ರ ಸರಾಸರಿ ವಯಸ್ಸು ಎಷ್ಟೈತಿ? 16 ಐತಿ. ನಾವ್ ಯಾವ ತರ ಬರ್ಕೋತೀವಿ? ಒಟ್ಟು ವಯಸ್ಸು ಗೊತ್ತಿಲ್ಲ ಡಿವೈಡೆಡ್ ಬೈ ಎಷ್ಟು ಹುಡುಗರು? 30 ಹುಡುಗರು. ಅವ್ರದ್ದು ಸರಾಸರಿ ಎಷ್ಟು ಕೊಟ್ಟಿದಾನ? 16 ಕೊಟ್ಟಿದಾನ. ಇಷ್ಟು ಬರ್ಕೊಂಡ್ರೆ ಸಾಕು ನಮ್ಗೆ. ನೆಕ್ಸ್ಟ್ ಏನ್ ಕೊಟ್ಟಿದಾನ? 19 ವರ್ಷ ವಯಸ್ಸಿನ ಹುಡುಗನು ಗುಂಪನ್ನ ಬಿಟ್ಟು ಹೋಗ್ತಾನ. 19 ವರ್ಷದ ಒಬ್ಬ ಬಿಟ್ಟು ಹೋಗ್ತಾನ. ನೆಕ್ಸ್ಟ್ ಹೊಸ ಹುಡುಗ ಬರ್ತಾನ. ಹೊಸ ಹುಡುಗ ಗುಂಪಿಗೆ ಸೇರ್ತಾನ. 19 ವರ್ಷದ ಬಿಟ್ಟು ಹೋಗ್ತಾನ, ಹೊಸ ಹುಡುಗ ಗುಂಪಿಗೆ ಸೇರ್ತಾನ. ಅವಾಗ ಆ ಗುಂಪಿನ ಸರಾಸರಿ ವಯಸ್ಸು ಎಷ್ಟಾಗತ್ತ? 15.8 ಆಗತ್ತ. ಸೊ ಇವಾಗ 19 ಬಿಟ್ಟು ಹೋದ, ಅವ್ನ್ ಬಿಡ್ರಿ. ನೆಕ್ಸ್ಟ್ ಮತ್ತೊಬ್ಬ ಬಂದ್ ಸೇರ್ದ, ಅವಾಗೂ ಎಷ್ಟಾದ್ರು? 30 ಹುಡುಗರಾದ್ರು. 30 ಹುಡುಗರಾದ್ರು, ಕರೆಕ್ಟಾ? ಅವಾಗ ಸರಾಸರಿ ವಯಸ್ಸು ಎಷ್ಟೈತೆ? 15.8 ಐತೆ. ಇವಾಗ ನೋಡ್ಕೊಳ್ರಿ, ಒಟ್ಟು ಹೊಸ ಹುಡುಗ ಬಂದ್ ಸೇರಿದಾಗ ಒಟ್ಟು ವಯಸ್ಸು ನಮ್ಗೆ ಗೊತ್ತಿಲ್ಲ. ಟೋಟಲ್ ಹುಡುಗರು 30 ಆದ್ರು. ಹೊಸದು ಎಷ್ಟೈತಿ? 15.8 ಐತೆ. ಸೊ ಇವಾಗ ನಾವೇನ್ ಮಾಡ್ಕೊಬೇಕು? ಹೊಸ ಹುಡುಗನ ವಯಸ್ಸು ಎಷ್ಟು ಅಂತಂತ ಹೇಳಿ ಕೇಳಿದಾರ. ಹೊಸ ಹುಡುಗನ ವಯಸ್ಸು ಎಷ್ಟು ಕೇಳಿದಾರೆ. ಇವಾಗ ಇಲ್ಲಿ ಡಿಫ್ರೆನ್ಸ್ ಎಷ್ಟು ನೋಡೋಣ ಮೊದ್ಲು. ಸೊ ಡಿಫ್ರೆಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಈ 19 ಆ ಡಿಫ್ರೆನ್ಸ್ ನ ಕಳೆದ್ವಿ ಅಂತಂದ ಹೇಳಿದ್ರೆ ಹೊಸ ಹುಡುಗನ ವಯಸ್ಸು ಬರುತ್ತೆ. ಇವಾಗ ನೋಡ್ರಿ, ಒಟ್ಟು ವಯಸ್ಸು ಎಷ್ಟಾಗತ್ತೆ ನೋಡ್ರಿ. ಒಟ್ಟು ವಯಸ್ಸು ಫಸ್ಟ್ ಒನ್ 480 ಆಗತ್ತ. 16 ಇಂಟು 30 ಎಷ್ಟಾಗತ್ತ? 480 ಆಗತ್ತ. ಹೊಸ ವಯಸ್ಸು ಎಷ್ಟಾಗತ್ತ ನೋಡ್ರಿ. ಹೊಸ ವಯಸ್ಸು ಅಷ್ಟು ವಯಸ್ಸು ಎಷ್ಟಾಗತ್ತ? 15.8 ಇಂಟು 30 ಮಾಡ್ರಿ ಅಂತಂದ ಹೇಳಿದ್ರೆ 3 ಎಂಟ್ಲೆ 24, 3 ಐದ್ಲೆ 15, 7, ಆಮೇಲೆ 3 ಒಂದ್ಲೆ 3, 474. ಒಂದ್ ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು. 474 ಆಯ್ತು. ಸೊ ಮೈನಸ್ ಮಾಡ್ರಿ. 6 ವರ್ಷ ಡಿಫ್ರೆನ್ಸ್ ಐತೆ. ಸೊ 6 ವರ್ಷ ಡಿಫ್ರೆನ್ಸ್ ಐತೆ. ಇದಕ್ಕೂ ಎಷ್ಟೈತೆ ಅಂತಂದ ಹೇಳಿದ್ರೆ 6 ವರ್ಷ ಡಿಫ್ರೆನ್ಸ್ ಐತೆ. ಇಲ್ಲಿ ನೋಡ್ರಿ, ಇವ್ 19 ವರ್ಷದವ್ ಇದ್ದಾಗ ಟೋಟಲ್ ವಯಸ್ಸು ಎಷ್ಟಾಗೈತಿ? 480 ಆಗೈತೆ. ಬಟ್ ಆದ್ರೆ ಇಲ್ಲಿ ಹೊಸ ಹುಡುಗ ಬಂದಾಗ 470 ಆಗೈತೆ. ಅಂದ್ರ ಇಲ್ಲಿ 19 ವರ್ಷದವ್ ಇದ್ದ ಅಂತಂದ ಹೇಳಿದ್ರೆ 480 ಆಗ್ತಿತ್ತು. ಬಟ್ ಆದ್ರೆ ಇಲ್ಲಿ ಹೊಸ ಹುಡುಗ ಬಂದಿದ ಅಂತಂದ ಹೇಳಿದ್ರೆ 474 ಆಗೈತಿ. ಅಂದ್ರ 19ರಾಗ 6 ಕಳಿದ್ರಿ, ಅಂದ್ರ 13 ವರ್ಷದ ಹುಡುಗ ಬಂದ್ ಜಾಯಿನ್ ಆಗೈತಿ. 13 ವರ್ಷದ ಹುಡುಗ ಬಂದ್ ಜಾಯಿನ್ ಆಗಿದ್ದಕ್ಕೆ 474 ಬಂದೈತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಟೈಪ್ ಕ್ವಶನ್ ಬರುತ್ತೆ. ಈ ತರ ಟೈಪ್ ಕ್ವಶನ್ಸ್ ಗಳನ್ನ ಜಾಸ್ತಿ ಕೇಳ್ತಾರೆ. ಇವಾಗ ಏನ್ ನಾನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದೀನಲ್ಲ, ಈ ತರ ಟೈಪ್ ಗಳನ್ನ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳ್ತಾರೆ. ಈಗ ನೋಡ್ರಿ, ಒಂದು ತರಗತಿಯಲ್ಲಿ 29 ಹುಡುಗರು ಇದಾರ. 29 ಹುಡುಗರು ಇದಾರ. ಅವುಗಳ ಸರಾಸರಿ ವಯಸ್ಸು ಎಷ್ಟೈತಪ್ಪ ಅಂದ್ರ 15 ವರ್ಷ ಆಯ್ತು. 15 ವರ್ಷ. ಇದನ್ನ ನಾವು ಫಾರ್ಮುಲಾ ಪ್ರಕಾರ ಬರ್ಕೊಳ್ಳೋಣ. ಒಟ್ಟು ವರ್ಷ ಡಿವೈಡೆಡ್ ಬೈ ಟೋಟಲ್ ಹುಡುಗರು 29, ಸರಾಸರಿ ಎಷ್ಟೈತಿ? 15 ಐತಿ. ನಾವು ಇವಾಗ ಒಟ್ಟು ವರ್ಷವನ್ನ ಕಂಡು ಹಿಡ್ಕೊಂಡೇ ಬಿಡೋಣ. ಇಲ್ಲೇ 15 ಇಂಟು 29 ಆಗತ್ತೆ. ಎಷ್ಟು ಬರುತ್ತೆ ನೋಡ್ರಿ? 15 ಇಂಟು 29 ಮಾಡ್ರ. ಇಲ್ಲಿ ಮಾಡ್ಕೋತೀನಿ ನೋಡ್ರಿ. 29 ಇಂಟು 15 ಮೊದಲು 5ರಿಂದ ಗುಣಿಸ್ರಿ. 5 9 45, 5 2 10, 14 ಪ್ಲಸ್ ಕೊಡ್ರಿ. ಈಗ 1ರಿಂದ ಗುಣಿಸ್ರಿ. 1 1 9, 1 2 2. ಸೊ ಇದೆಷ್ಟು? 14. ಇದು 5 9 4 13. ಸೊ 2 1 3 4, 435 ಆಗತ್ತ. ಎಷ್ಟಾಗತ್ತ? 435 ಆಗತ್ತೆ. ಇವಾಗ ಏನ್ ಮಾಡಿದಾರ? ನಾವು ಒಬ್ಬ ಶಿಕ್ಷಕರ ವಯಸ್ಸನ್ನ ಸೇರಿಸಿದ್ರೆ, ಒಬ್ಬರು ಶಿಕ್ಷಕರನ್ನ ಸೇರಿಸ್ತಾರೆ. ಇದ್ರಲ್ಲಿ ಏನಂತಂದ ಹೇಳಿದ್ರೆ ಒಬ್ಬ ಶಿಕ್ಷಕರನ್ನ ಸೇರಿಸ್ತೀವಿ. ಅವಾಗ ಟೋಟಲ್ ಸಂಖ್ಯೆ ಎಷ್ಟಾಗತ್ತ? 30 ಆಗತ್ತ. ಅವಾಗ ಸರಾಸರಿ ವಯಸ್ಸು 1ರಷ್ಟು ಹೆಚ್ಚಾಗುತ್ತದೆ. ಇದಕ್ಕೇನಪ್ಪಾ ಅಂತಂದ ಹೇಳಿದ್ರೆ 1 ಹೆಚ್ಚಾಗತ್ತ ಅಂತಂದ ಹೇಳಿದ್ರೆ ಎಷ್ಟಾಯ್ತು? ಸರಾಸರಿ ವಯಸ್ಸು 16 ಆಯ್ತು. ಇವಾಗ ನಾವೇನ್ ಮಾಡ್ಬೇಕು? ಶಿಕ್ಷಕರ ವಯಸ್ಸನ್ನ ಕಂಡುಹಿಡಬೇಕು ಹೋಗ್ಬೇಕು. ಇದು ಶಿಕ್ಷಕರ್ ಇಲ್ಲದ ವಯಸ್ಸು. ಈಗ ಶಿಕ್ಷಕರ್ ಹಿಡ್ಕೊಂಡು ಒಟ್ಟು ವಯಸ್ಸು ಎಷ್ಟಾಗತ್ತೆ ನೋಡ್ನು. ಇದ್ರಲ್ಲಿ ಶಿಕ್ಷಕರು ಇದಾರಲ್ಲ, ಅವ್ರದ್ದು ಸರಾಸರಿ ಕೊಟ್ಟಿದ್ದಾರೆ. ಸೊ ಒಟ್ಟು ವಯಸ್ಸು ನಮ್ಗೆ ಗೊತ್ತಿಲ್ಲ. ಟೋಟಲ್ ಸಂಖ್ಯೆ ಎಷ್ಟಾಗತ್ತೆ? 29. ಶಿಕ್ಷಕರು ಸೇರಿದ ನಂತರ 30 ಆಗತ್ತ. ಸರಾಸರಿ 1 ಜಾಸ್ತಿ ಆಗತ್ತ, 16 ಆಗತ್ತ. ಸೊ ಒಟ್ಟು ವಯಸ್ಸು ಎಷ್ಟಾಗತ್ತ? 16 ಇಂಟು 30 ಅಂತಂದ ಹೇಳಿದ್ರೆ 480 ಆಗತ್ತ. ಜಾಸ್ತಿ ಆಯ್ತು, 480 ವಯಸ್ಸಾಯ್ತು. ಸೊ ಇದ್ರಲ್ಲಿ ಶಿಕ್ಷಕರು ಇಲ್ಲದ್ದು ಮೈನಸ್ ಮಾಡ್ಬಿಟ್ರೆ 435 ಎಷ್ಟ್ ಬರುತ್ತೆ ನೋಡ್ರಿ. 10ರಾಗ 5 ಹೋದ್ರ 5, ಒಂದ್ ಕೈಲ ಬರುತ್ತೆ. ಸೊ 8ರಾಗ 4 ಹೋದ್ರ 4, 4 4 4 0 ಹೋಯ್ತು. ಅಂದ್ರೆ ಶಿಕ್ಷಕರ ವಯಸ್ಸು ಎಷ್ಟು ಬರುತ್ತಪ್ಪ ಅಂದ್ರ 45 ವರ್ಷ ಬರುತ್ತೆ. ಶಿಕ್ಷಕರ ವಯಸ್ಸು ಎಷ್ಟು ಬರುತ್ತೆ? 40 ವರ್ಷ. ಇಲ್ಲಿ ನೋಡ್ರಿ, ಇದು ಶಿಕ್ಷಕರನ್ನ ಸೇರಿಸ್ಕೊಂಡು ಎಷ್ಟಾಯ್ತು? 480 ವರ್ಷ ಆಯ್ತು ಒಟ್ಟು. ಇದು ಶಿಕ್ಷಕರು ಇಲ್ದೆ ಎಷ್ಟಾಯ್ತು? 435. ಹಂಗಾದ್ರೆ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ, ಅದೇ 45. ಅದೇ ಶಿಕ್ಷಕರ ವಯಸ್ಸನ್ನ ನಾವು ಆಡ್ ಮಾಡ್ದಂಗೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಮ್ಗ ಕೇಳ್ತಾರ.
ಇದು ಟೋಟಲ್ ಆಗಿ ಎವರೇಜ್ ಅಲ್ಲಿ ಬರುವಂತಹ ಎಲ್ಲಾ ಟೈಪ್ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಮತ್ ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ ನ ತಗೊಂಡ್ ಬರ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಸೊ ಟೆಲಿಗ್ರಾಮ್ ನ ಜಾಯ್ನ್ ಆಗ್ರಿ. ಜೈ